ಇಂಕ್ರಿಮೆಂಟ್ ಕೊಟ್ಟಿದ್ದೆ ಇಂಥ ಕಷ್ಟದಾಗ ಒಳ್ಳೆ ರೀತಿಯಿಂದ ಏನದ ನಾವು ಸಂಸ್ಥೆ ನಡೆಸ್ಲತ್ತಿದ್ದೆವು. ಈ ಡೊಂಬರಾಟಗಳು ಏನೋ ನೀವು ತಲೆ ತಗೊಂಡು ಮತ್ತೆ ನಿಮ್ಮ ಕಬ್ಬು ಡೈವರ್ಟ್ ಮಾಡಬೇಡ್ರಿ. ಆ ಕಬ್ಬು ಡೈವರ್ಟ್ ಆಗಿ ಏನಾದರೂ ನಮ್ಮ ಶುಗರ್ ಫ್ಯಾಕ್ಟ್ರಿ ಲಾಸ್ ಇತ್ತು ನಾ DCC ಬ್ಯಾಂಕ್ ಕ್ಲೇಮ್ ಹಾಕಿದ್ರೆ ಅಷ್ಟೇ ಘಟ್ಟಂಬ ಮಾತು ಹೇಳ್ತೀನಿ. ಮತ್ತು ತೋಲ್ ಟಾರ್ಚರ್ ಮಾಡಿದ್ರಿ ಅಂದ್ರೆ ನಿಮ್ಮ ಎಲ್ಲರ ಹೆಸರು ಮೇಲೆ ಚಿಟ್ಟಿ ಬರೋದು ಸೀದಾ CBI ಬರೋದು ಆತ್ಮಹತ್ಯೆ ಮಾಡ್ಕೊತೀನಿ. ಇವತ್ತು ಅಧ್ಯಕ್ಷ ಈ ಮಾತು ಹೇಳ್ಬಾರ್ದು ಬಟ್ ಹೇಳತ್ತೀನಿ ನಾನು ಹಿಂಗೆಲ್ಲ ಫೈಟ್ ಮಾಡಿ ನೀವು ಸೀಸರ್ ತರ್ಸರ್ ನಿಮಗೆ 78 ಕೋಟಿ ಸಕ್ರೆಗೆ ನಾ ಎಡಿಷನಲ್ ಪ್ರಾಪರ್ಟಿ ಅಂತ ಹೇಳಿ ನಿಮಗೆ ಏನದಂತ 890 ಕೋಟಿ ರೂಪಾಯಿ ಪ್ರಾಪರ್ಟಿ ನಿಮಗೆ ಅಗ್ರಿಮೆಂಟ್ ಮಾಡ್ಕೊಟ್ಟು ನಿಮ್ಮ MD ಸೈನ್ ಮಾಡಿದ್ದ ಬೌಂಡ್ ಬ್ಯಾಕ್ ಸಬ್ ರಿಜಿಸ್ಟರ್ ಆಫೀಸರ್. ಆ 70 ಕರೋಡ್ ಸಕ್ಕರೆ ಕಮ್ಮಿ ಇತ್ತು ಅಂದ್ರೆ ಸೆಕ್ಯೂರಿಟಿ ಅಡಿಷನಲ್ ಇರಲ್ಲ ಅಂತ ನೀವೇ ಬೌಂಡ್ ಮಾಡ್ಕೊಂಡ್ರಿ. ಯಾಕೆ ಮಾಡ್ಕೊಂಡ್ರಿ ಸರ್? ಸರ್ ನೀವು ಹೇಳ್ತಿರೋ ಒಂದು ಲೆಟರ್ದಾಗ ನಮ್ಮ ಅಡಿಟರ್ ಹೇಳಿದ್ರು ಇವ್ರ ಬಳಿ 78 ಕರೋಡ್ ಸಕ್ಕರೆ ಇಲ್ಲ 74 ಕರೋಡ್ ಸಕ್ಕರೆ ಇಲ್ಲ. ಅವತ್ತೇ ಬಂದು 74 ಕರೋಡ್ ಸೆಕ್ಯೂರ್ ಮಾಡ್ಕೋಬೇಕಾಗಿತ್ತಲ್ಲ ಸರ್. 4 ಕೋಟಿ ಬಿಟ್ಟರೆ ಏನಾರ ವಸೂಲಿ ಮಾಡ್ಬೋದಾಗಿತ್ತು. ಯಾಕೆ ಮಾಡಿದ್ರು ಸರ್ 74 ಕರೋಡ್? ಆಮೇಲೆ JR ಬಂದಿನ ಎನ್ಕ್ವೈರಿ ಮಾಡಿದಾಗ ಇವ್ರ ಬಳಿ 24 ಕರೋಡ್ ಸಕ್ಕರೆ ಇದೆ ಅಂತ ರಿಪೋರ್ಟ್ ಕೊಟ್ಟರು. 24 ಕರೋಡ್ ಬಿ ರೊಕ್ಕ ಅಲ್ಲೇನು ಸರ್? 24 ಕರೋಡ್ ಸೆಕ್ಯೂರ್ ಮಾಡ್ಕೋಬೇಕಾಗಿತ್ತು ನೀವು. ಯಾಕೆ ಬಿಟ್ಟು ಕೊಟ್ರಿ? ಆಮೇಲೆ ಸದಸ್ಯ ಪಟೇಲ್ ಚಂದ್ರಬಸಯ್ಯ ಸ್ವಾಮಿ ಬಂದಿನ ಎನ್ಕ್ವೈರಿ ಕಳ್ತೀವಿ ಅವ್ರು 4 ಕರೋಡ್ ಸಕ್ಕರೆ ಇದೆ ಅಂತ ರಿಪೋರ್ಟ್ ಕೊಟ್ಟು 4 ಕರೋಡ್ ವಸೂಲಿ ಮಾಡೋದಿತ್ತು. ಇವತ್ತು ವಸೂಲಿ ಮಾಡ್ಕೊಂಡ್ರೆ 40 ಕರೋಡ್ ರೂಪಾಯಿ ಇವತ್ತು ನಮ್ದು ವಸೂಲು ಐತಿತ್ತಿಲ್ಲ. 2 ಫ್ಯಾಕ್ಟ್ರಿ ಅಂದ್ರೆ 80 ಕರೋಡ್ ವಸೂಲು ಐತಿತ್ತಲ್ಲ. ನಿಮ್ಮ ಬ್ಯಾಂಕ್ 52% ಏನು NP ಆಗ್ಯದ ಇವತ್ತ. ಇವತ್ತೇ ನಿಮ್ಮ ಪಾಪ ರೋಡಿಗೆ ತಂದ್ರೆ ದಿವಾಳಿ ಆಗ್ಯದ. 3 ತಿಂಗಳಿಗೆ ಪಗಾರ ಸಿಗಲ್ದಾಗ ಈಗೇನು ರೋಡಿಗೆ ಬಂದಿರಿ ಗಿಡ್ಸೆ ಮಂದಿ ಫಸ್ಟ್ ಟೈಮೇ ಬಂದಿರಿ. ಗುರುಪದ ಸಭಾ ಛತ್ರಛಾಯದಾಗ ಹಿಂಗೆ ಎಂದೂ ಆಗಿನ ನಾನು ನೋಡಿಲ್ಲ. ಮಕ್ಕನ ಸಭಾ ಛತ್ರಛಾಯದಾಗ ಭೀ ನಾ ಆಗಿನ ನೋಡಿಲ್ಲ. ಸಂಬಳ ಬಿಟ್ಟು ಬೋನಸ್ ತೊಗೊಂಡಿದ್ದು ನನ್ನ ಪುನದ. ಇವತ್ತು ರೋಡಿಗೆ ಬಂದಿರಿ. ಯಾಕೆ ಬಂದ್ರಿ ಸರ್? ತಿಳ್ಕೊರಿ ಸ್ವಲ್ಪ ನೀವು ತಿಳ್ಕೊರಿ. ಬರೀ ಕೇವಲ ಏನೋ ಮ್ಯಾನೇಜ್ಮೆಂಟ್ ಹೇಳತ್ತದ ಅಂತ ನೀವು ಈ ರೀತಿ ಬಂದು ಟಾರ್ಚರ್ ಕೊಡ್ತೀರಿ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಾನು ಫಸ್ಟ್ ಕ್ಲಾಸ್ ಒಂದು ಚಿಟ್ಟಿ ಬರೆದು ಆತ್ಮಹತ್ಯೆ ಮಾಡ್ಕೋತೀನಿ ಅಷ್ಟೇ. ಮತ್ತು ನೀವು ಬೇಗ ಟಾರ್ಚರ್ ಕೊಡ್ಲತ್ತೀರಿ. ನೀವು ನಾರಾಜಕ್ಕೆ ಇಷ್ಟೇನು ಲೆಟರ್ ಕೊಟ್ಟರಿ ಈ ಫೈಲ್ ಏನು ಕೊಡೋದಾಗ್ಯದ. ಇದು DCC ಬ್ಯಾಂಕಿನವ್ರು ತಪ್ಪಿನಿಂದ ಆಗ್ಯದ. ನಾವು ಯಾವ ಸುಳ್ಳು ಮಾಹಿತಿ ಕೊಟ್ಟಿದ್ದೇವೆ. ಯಾಕೆ ಲೋನ್ ಸ್ಯಾಂಕ್ಷನ್ ಮಾಡಿದ್ರಿ? ಯಾರು ಮಾಡೋದ್ರು ನಿಮ್ಗೆ ಲೋನ್ ಸ್ಯಾಂಕ್ಷನ್? ನಿಮ್ಗೆ ಏನೋ ಲಂಚ ಕೊಟ್ಟಿದ್ದೇವೆ ಲೋನ್ ಸ್ಯಾಂಕ್ಷನ್ ಮಾಡಂತೇಳಿ. ಯಾರಿಗಾದ್ರೂ ಚಾ ಕುಡಿಸಿದ್ರು ಸರ್ ನಿಮ್ಗೆ ಬಂದು? ಯಾಕೆ ಮಾಡಿದ್ರಿ? ನೀವು ಚಾ ಕುಡಿಸಿಲ್ಲ ನಾವು ಚಾ ಕೊಟ್ಟಿಲ್ವಿ. ನಾ ಓಪನ್ ಹೇಳತ್ತೀನಿ ಪಾಪ ನಿಮ್ಗೆ ಕುಡಿಸಿಲ್ಲ. ನಾ ಓಪನ್ ಹೇಳತ್ತೀನಿ. ಯಾಕೆ ಕೊಟ್ರಿ ಸರ್? ಯಾಕೆ ಸಾಲ ಕೊಟ್ರಿ? ಗೊತ್ತದ ಬೇಡ ಗೊತ್ತ ನಾ ಯಾರು ಕೊಟ್ರೆ ಏನು ಬೇಡ. ಯಾಕೆ ಕೊಟ್ರಿ ಸರ್ ಸಾಲ? ಯಾಕೆ ಕೊಟ್ರಿ? ನಿಮ್ಮ ಅಧಿಕಾರಿಗಳು ಕೊಡಬೇಡ್ರಿ. ನೆಗೆಟಿವ್ ನೆಟ್ವರ್ಕ್ ಅದ ಅಂದ್ರೆ ಅದ್ರ ಬೋಸದ ಯಾಕೆ ಕೊಟ್ರಿ? ಯಾರಿದ್ರಿ EC ಕಮಿಟಿದಾಗ, ಯಾರಿದ್ರಿ ಬೋರ್ಡ್ ಕಮಿಟಿದಾಗ ಹೇಳ್ರಿ. ನೀವು ಒಂದು ಸಂಸ್ಥೆ ನಡೀಲ ಅಂತ ಕೊಟ್ರಿ ನಿಮ್ಮ ದುರುದ್ದೇಶ ಅಂತ ಹೇಳೋಣ. ಇವತ್ತು BSSK ಇರಲಿ ನಾರಾಯಣ ಇರಲಿ ಮಹಾತ್ಮ ಗಾಂಧಿ ಒಂದು ಸಂಸ್ಥೆಗಳು ನಡೀಲ ಅಂತ ಕೊಟ್ರಿ. ಆದ್ರೆ ನೀವು ಪದ್ಧತಿ ತಪ್ಪಲ್ಲ ಸರ್. ಹೈಕೋರ್ಟ್ದಾಗ ಅಲ್ಲಿ ಕಂಟೆಂಪ್ಟ್ ನಿಮ್ಮ ಮ್ಯಾಗದ 24 ಫೆಬ್ರವರಿ ಡಿಸ್ಕಷನ್ ಅದ. ಮತ್ತೆ ಇಲ್ಲಿ ಬಂದು ಹಂಗಾಮ ಮಾಡ್ತೀವಿ ಅಂದ್ರೆ ನಮ್ದು ಹೆಸರು ಕೆಡಿಸ್ಬೇಕಲ್ಲ. ದೂಸರ ಏನೂ ಇಲ್ಲ. ಬಟ್ ನಾ ಎಲ್ಲ ಪತ್ರಕರ್ತರಿಗೆ ಹೇಳ್ತೀನಿ ಇವತ್ತಿನ ತಾರೀಕಿದಾಗ ನಮ್ಮಲ್ಲಿ 74 ಕೋಟಿ ರೂಪಾಯಿ ಸಕ್ರೆ ಅದ. 49 ಕೋಟಿ ಅಷ್ಟೇ ರೈತರು ಪೇಮೆಂಟ್ ಮಾಡದ. ರೈತರು ಪೇಮೆಂಟ್ ಮಾಡಿದ್ರಲ್ಲಿ 25 ಕೋಟಿ ರೂಪಾಯಿ ಇಲ್ಲಿ ನಾವೇನದ ಹಿನತನ ನಾವು ಸ್ಟಾಕ್ ಇಟ್ಕೊಳ್ತೀವಿ ಎಂಬ ಮಾತೇನದ ನಿಮಗೆ ಇವತ್ತು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೀನಿ. ಯಾವ ರೈತರು ಈ ಡೊಂಬರಾಟಗಳಿಗೆ ಕಿಮ್ಮತ್ ಕೊಡಬೇಡ್ರಿ. ನಾವು ಉಮಾಕಾಂತ್ ನಾಗವ್ರು ಪಡೆಯೋರು ಮತ್ತು ನಮ್ಮ ಸಂಪೂರ್ಣ ಬೋರ್ಡ್ ನಿಮ್ಗೆ ಸರಿ ಅದ. ನಿಮ್ಮ ಖಬರ ಗಟ್ಟಿ ನಿಮ್ಮ ಪೇಮೆಂಟ್ ಕೊಡೋದು ಗಟ್ಟಿ. ನಾವು ಯಾವ ವರ್ಷನೂ ಪೆಂಡಿಂಗ್ ಇಟ್ಟಿಲ್ಲ. ಇದು ನಂದು 5ನೇ ವರ್ಷದ 1 ರೂಪಾಯಿ ಪೆಂಡಿಂಗ್ ಇಟ್ಟಿಲ್ಲ. ಯಾವ ರೈತರು ಪೆಂಡಿಂಗ್ ಇಟ್ಟಿಲ್ಲ, ಯಾವ ಸಪ್ಲೈಯರ್ ಪೆಂಡಿಂಗ್ ಇಟ್ಟಿಲ್ಲ. ಇಂಕ್ರಿಮೆಂಟ್ ಕೊಟ್ಟಿದ್ದೆ ಇಂಥ ಕಷ್ಟದಾಗ ಒಳ್ಳೆ ರೀತಿಯಿಂದ ಏನದ ನಾವು ಸಂಸ್ಥೆ ನಡೆಸ್ಲತ್ತಿದ್ದೆವು. ಈ ಡೊಂಬರಾಟಗಳು ಏನೋ ನೀವು ತಲೆ ತಗೊಂಡು ಮತ್ತೆ ನಿಮ್ಮ ಕಬ್ಬು ಡೈವರ್ಟ್ ಮಾಡಬೇಡ್ರಿ. ಆ ಕಬ್ಬು ಡೈವರ್ಟ್ ಆಗಿ ಏನಾದರೂ ನಮ್ಮ ಶುಗರ್ ಫ್ಯಾಕ್ಟ್ರಿ ಲಾಸ್ ಇತ್ತು ನಾ DCC ಬ್ಯಾಂಕ್ ಕ್ಲೇಮ್ ಹಾಕಿದ್ರೆ ಅಷ್ಟೇ ಘಟ್ಟಂಬ ಮಾತು ಹೇಳ್ತೀನಿ. ಮತ್ತು ತೋಲ್ ಟಾರ್ಚರ್ ಮಾಡಿದ್ರಿ ಅಂದ್ರೆ ನಿಮ್ಮ ಎಲ್ಲರ ಹೆಸರು ಮೇಲೆ ಚಿಟ್ಟಿ ಬರೋದು ಸೀದಾ CBI ಬರೋದು ಆತ್ಮಹತ್ಯೆ ಮಾಡ್ಕೊತೀನಿ. ಇವತ್ತು ಅಧ್ಯಕ್ಷ ಈ ಮಾತು ಹೇಳ್ಬಾರ್ದು ಬಟ್ ಹೇಳತ್ತೀನಿ ನಾನು. ಬರ್ಕೊಟ್ಟೇನಿ ರೋಡ್ ಮ್ಯಾಪ್ ಕೊಟ್ಟೇನು ರೀ. ವಸೂಲು ಮಾಡೋದು 40 ಕರೋಡ್ ವಸೂಲು ಐತಿದ್ರಿ 2 ವರ್ಷ. ಅವ್ರು 2 ಮಾತಾಡಿಲ್ರಿ. ಈ ಲೆಟರ್ ಒಂದು ಉತ್ತರ ಕೊಟ್ಟಿಲ್ರಿ. ಸುಮ್ಮನೆ ಬರ್ತೀನಿ ಈ ಸೀಟ್ ಸಾಹೇಬ್ರೆ. ಸರ್ ನಿಮಗೆ ಬಂದಿದ್ದು ನಿಮ್ದಿನ ನಂಗೆ ಪತ್ರ ಬಂದಿದ್ದು 7 ಸರ್. ನಿಮ್ದಿನ ಪತ್ರ ಬಂದಿದ್ದು ನಂಗೆ 7. ನಂದಿನ ಪತ್ರ ಹೋಗಿದ್ದು 13. ನಾವು ಡೇಟ್ ಸಮೇತ ಬರ್ತೀನಿ ಸರ್. ಸುಳ್ಳು ಹೇಳ್ಬಾರ್ದು ನಿಮಗೆ. ಯಾಕಂದ್ರೆ ನೀವು ನಾವು ಒಂದು 19 ಸುಮ್ಮನೆ ನೋಡ್ರಿ. ಸುಮ್ಮನೆ ಇನ್ನೊಬ್ಬರು ಕಟಪಟ್ ಮಾಡೋದು ನಿಮ್ಮ ಕಡೆ 4 ಬಟ್ ಕಾಣಂತವ. ಹುಷಾರು ಜಾಗ್ರತೆಯಿಂದಿರ್ರಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಹೆಸರು ಕೆಡಿಸ್ಬೇಡ್ರಿ. ಇವಾಗ ನಮ್ಮ ಜಿಲ್ಲಾ ಒಳ್ಳೆ ಸುಸೂತ್ರವಾಗಿ ನಡೆದದ. ಒಳ್ಳೆ ಹೆಸರು ಅದ. ಇವತ್ತು ಇಂಥ ಟೈಮಿನಾಗ ಏನಂದ್ರೆ ಈ ರೀತಿ ಮಾಡೋದ್ರಿ ನಿಮ್ಮ ವಸೂಲಿಗಳು ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊರಿ. ಅದು ಪದ್ಧತಿ ಅದ. ಅದು ಪದ್ಧತಿ ಅದ. ಬೇರೆ ಶುಗರ್ ಫ್ಯಾಕ್ಟ್ರಿ ಈಗ ಸಾಲ ಅದ. ನರ್ ಹೋಗಾರ ಮತ್ತೆ 78 ಬಿಟ್ಕೊಡ್ರಿ. 500 ಕೋಟಿ ಒಂದು ಕಡೆ ಅದ, 700 ಕೋಟಿ ಒಂದು ಕಡೆ ಅದ. ಮತ್ತೆ ನರ್ ಹೋಗಾರ ನೋಡ್ರಿ. 4 ಬರ್ತಾನೆ ನಿಮ್ಗೆ ಸರಿ. ನೀವೆಲ್ಲ ಎಂಪ್ಲಾಯ್ಗಳು ಬರ ಇದ್ದೀವಿ.
ಮಾಡ್ಬೇಡ್ರಿ ಸಾಹೇಬ್ರೆ, ನಾ ನಿಮಗೆ ರೋಡ್ ಮ್ಯಾಪ್ ಕೊಟ್ಟಿದ್ದು ತೋರು 40 ಕೋಟಿ ಎಲ್ಲ ಬರ್ತೀವ ಸರ್. ಒಂದ್ ನಿಮಿಷ ಸರ್ ಗೌಡ್ರ, ಒಂದ್ ನಿಮಿಷ. ನಾನು ಲಾಸ್ಟ್ ಸೀರಿಯಸ್ ಆಗಿ ಹೇಳ್ತೀನಿ ಸರ್. ಮಾರುತಾಗ ಇಷ್ಟು ಸ್ಟ್ರಾಂಗ್ ಲೆಟರ್ ಕೊಟ್ಟನ ಸಾಹೇಬ್ರೆ, 15 ದಿವಸ ಮೊದಲು ಹೇಳ್ರಿ, ನಾ ಸಕ್ರಿ ರಿಲೀಸ್ ಆರ್ಡರ್ ತಂದು ರೊಕ್ಕ ಮಾರಿ ನಿಮಗೆ ಕಟ್ಟಬೇಕಾಯ್ತು. ಒಂದೇ ದಿನಕ್ಕೆ 20 ಕೋಟಿ ಕಟ್ಟಂದ್ರೆ ಭೀ ನಮ್ಮಲ್ಲಿ ರೊಕ್ಕ ಇರಲ್ಲ ಅಂತೇಳಿ DR ಮೇಡಮ್ ಎದುರು ಚೇಂಬರ್ದಾಗ ಹೋಗಿ ಕೂತು 1 ಗಂಟೆ ಬಯಸ್ ಮಾಡಿ ಲೆಟರ್ ಕೊಟ್ಟು ಬಂದೀನಿ ಸರ್. ನೀವು ಪರ್ಮಿಷನ್ ಕೊಟ್ರಲ್ಲ, ನಾ ಏನಂದಿನಿ ಸರ್, 20 ಕೋಟಿ ಒಂದೇ ದಿನದಾಗ ಭೀ ಸಕ್ರಿ ಮಾರ ಬರಲ್ಲ ನನಗೆ ರಿಲೀಸಸ್ ಬೇಕು. ನಾ ಇಮಿಡಿಯೇಟ್ ಹೋಗಿ ಡೆಲ್ಲಿಗೆ ಹೋಗಿ ಅಪ್ರೋಪ್ರಿಯೇಟ್ ವೇದಿಕೆಯಿಂದ ಆರ್ಡರ್ ತಂದು 20 ಕೋಟಿ ಸಕ್ರಿ ಮಾಡಿ ಕಟ್ತೀನಿ ಸರ್. ನಮ್ಮ ಲೆಟರ್ ಅದ ರೀ. ಇದಕ್ಕಿಂತ ಏನು ಸ್ಟ್ರಾಂಗ್ ಲೆಟರ್ ನಾ ಕೊಡ್ಬೇಕು ಹೇಳ್ರಿ. ಏನ್ ಮಾಡಲಿ ಹೇಳ್ರಿ. ಸರ್ ಆಯ್ತು ಈಗ ಅಡಿಕೆ 400 ಕೋಟಿ ಆಯ್ತು, ನೀವು ಮಾರಿದೆ, ಯಾರಿಗೋ ಒಬ್ರಿಗೆ ಆಪ್ಷನ್ ಮಾಡಿದೆ, ಅಲ್ಲಿ ಹೋಗಿ ಹೋಲ್ಡ್ ಆಯ್ತಾ ಇಲ್ಲ ಹೇಳೋದು, ಹೇಳ್ರಿ. ಇದು ಬೇಟಾಯ್ತು, ಬಂದಟ್ ಬರಲಿ, ಎತ್ತಿಂದ ಬ್ಯಾಂಕಿನ NPA ಕಮ್ಮಿ ಆಗಲಿ. 52% ಇದ್ದಿದ್ದು 25%. ಮತ್ತೆ ಇದ್ದವ್ರು ಬೇಕು ಕಟ್ಟಲ್ ಹೊಂಟ್ರಿ, ಇಲ್ದವ್ರು ಬೇಕು ಕಟ್ಟಲ್ ಹೊಂಟ್ರಿ. ಹಿಂಗಾಗಿ ಪರಿಸ್ಥಿತಿ. ಇದ್ದವ್ರ ಕಟ್ರಿ. ನಾವು ನೀವೆಲ್ಲ ನಬಾರ್ಡ್ ಎಷ್ಟು ಇವತ್ತು ಬಿ ನಾ ಬ್ಯಾಂಕಿನ ಪರ ಇದ್ದೀನಿ. ಲಕ್ಷಾಂತರ ರೈತರು, ಲಕ್ಷಾಂತರ ಹೆಣ್ಮಕ್ಳು ಸಿಬ್ಬಂದಿಯವರಿದ್ದರು. ಅದ್ರ ಮೇಲೆ ಡಿಪೆಂಡ್ ಇದ್ರೆ ಅದು ಬದುಕಬೇಕಂಬುದು ಎಲ್ಲಕ್ಕಿಂತ ಆಸೆ ಪಡೋ ಈ DK ಸಿದ್ದರಾಮಯ್ಯ ಸಿಬ್ಬಂದಿ ಕುರಿತು ಇವತ್ತು ನಾಳೆಗೆ ಎಂದು ನಾ ಬ್ಯಾಂಕ್ ಬರೋದನ್ನ ಮಾತಾಡೋ ಮನುಷ್ಯರು. ಇದೇ ಎಫರ್ಟ್ ಹೋಗಿ ಸರ್ಕಾರದ ಹಾಕ ಮಾಡ್ರಿ. ಎಲ್ಲಾ ಫ್ಯಾಕ್ಟ್ರಿಗಳು ಉಳಿತಾ ಗೌರ್ಮೆಂಟ್ ಗ್ಯಾರಂಟಿ ತಂದು ನೀವು ಒಂದೇ ಲೈನ್ದಾಗ NCDC ಲೋನ್ ಕೊಡ್ಲಾತಾರದ 3 ಲೀಟರ್ ಬರ್ದಾರ ನಮಗೆ. NCDC ನಿಮ್ಗೆ ಸಾಲ ಕೊಡ್ತೀವಿ, ಖಾಲಿ ಗೌರ್ಮೆಂಟ್ ಒಂದು ಗ್ಯಾರಂಟಿ ಕೇಳ್ತಾರೆ. ನಾನು ಶುಗರ್ ಕಮಿಷನರ್ ರಿಕಮೆಂಡ್ ಮಾಡ್ಯಾರ, ಇವ್ರು 4 ಮುಳುಗ ಹಂತದಾಗ ಇವ್ರಿಗೆ ಗೌರ್ಮೆಂಟ್ ಗ್ಯಾರಂಟಿ ಕೊಡ್ರಿ. ಇದಕ್ಕಿಂತ ಹೆಚ್ಚಿಗೆ ಏನ್ ಮಾಡೋಕೆ ಸರ್ಕಾರ ಮಟ್ಟದಾಗ ಮಾಡ್ರಿ, ಕೊಡ್ಸ್ರಿ. 1,000 ಕೋಟಿ ಗ್ಯಾರಂಟಿ ಕೊಡೋದು 3 ಶುಗರ್ ಫ್ಯಾಕ್ಟ್ರಿ ಉಳಿತಾವ, ಬ್ಯಾಂಕ್ ಉಳಿತಾವ ಆಟೋಮೆಟಿಕ್ಲಿ. ಒಲ್ಬಲೈತೆ ಇಡೀ ಜಿಲ್ಲಾ ರೈತರದ್ದು ಒಳ್ಳೇದಾಗ್ತದೆ, ನಿಮ್ಗೆ ಆಶೀರ್ವಾದ ಸಿಕ್ತು. ಅದು ಬಿಟ್ಕೊಟ್ಟು ಈ ರೀತಿ ದುರ್ಬುದ್ಧಿ ಇಟ್ಕೊಂಡ್ರೆ ಏನಾರ ಉದ್ದಾರ ಐತೆ ಅಂದ್ರೆ ಆಗಲ್ಲ. ಇವತ್ತು ಸದ್ಯ ಗಾಳಿ ನಿಮ್ ಬರದ ನಡಿಲತ್ತದ, ಗಾಳಿ ಯಾವತ್ ಪಲ್ಟಿ ಆಯ್ತದ. ದೇವಗಡ ಇಂದಿರಾ ಗಾಂಧಿ ಅಂತ ಪಲ್ಟಿ ಆಗ್ಯಾರ, ನೋಡ್ಕೊತಾನೆ ಅಷ್ಟೇ. ಸಮಯ ಬರ್ತು, ಯಾರಿಗಾರ ಸತಾತ್ ನೋಡಿದ್ರೆ ನಡೀತಲ್ಲ. ಅರೆ ಆ ಸತಾತ್ ನೋಡೋ ಮನುಷ್ಯನ ಕೈಯೇನೋ ಸುದ್ದಿರ್ಬೇಕು. ನಾ ಹೇಳೋದು ಸರ್, ಇಂಟೆನ್ಷನ್ ಗೌರ್ಮೆಂಟ್ ಹೈಕೋರ್ಟ್ ಸ್ಟೇ ಅದ, ಶುಗರ್ ಕಮಿಷನರ್ ಸ್ಟೇ ಅದ, ಇಷ್ಟೆಲ್ಲ ಇದ್ದಿದ್ದು ಬೋಸದು ಬಿ ನೀವು ಇವತ್ತು ಬಂದಿದ್ದು ಕಂಟೆಂಪ್ಟ್ ಅದ. ಇದ್ರ ಮುಂದೆ ನೀವು ಹೇಳಿ ಸರ್, ನಾ ಮುಂದೆ ಮಾತಾಡ ಕಂಟೆಂಪ್ಟ್ ಯಾವ್ದ್ರ ಮೇಲೆ ಸ್ಪಷ್ಟವಾಗಿ ಇಲ್ಲ ಗೋದಾಮ್ ಕಿ ಫ್ಲೆಜ್ ಲೋನ್ ಅದ. ಈಗ ನಾವು ನೀವು ಬಂಗಾರ ಇಡ್ತೀರಿ ಸರ್, ನಿಮ್ಗೆ ಮುಗಿತಾರೆ ಸರ್. ಈಗ ನೀವು ಬಂಗಾರ ನಾವು ಬ್ಯಾಂಕಿನಾಗ ಇಟ್ರಿ, ನಿಮ್ಗೆ ಬಂಗಾರ ಮತ್ತೆ ನೀವು ವಾಪಸ್ ಹೋಗ್ಬೇಕಂತ ಬಂದ್ರೆ ನಾವು ಯಾತ್ರ ಕೊಡ್ತೇವೆ. ನೀವು ದುಡ್ಡು ಕಟ್ಟಬೇಕು, ದುಡ್ಡು ಕಟ್ಟಿದ್ಮೇಲೆ ಅಕೌಂಟ್ ಇದೇ ಸಿಸ್ಟಮ್ದಾಗ ನಾವು ನಿಮಗ ಸಕ್ರಿ ಫ್ಲೆಜ್ ಕೊಟ್ಟಿದೀವಿ. ಆ ಸಕ್ರಿ ಬಿಡಿಸ್ಕೊಂಡು ಹೋಗ್ತೀವಿ, ನೀವು ನಮ್ಮ ದುಡ್ಡು ಕಟ್ಟಿ ವೈರಲ್ ಇರ್ತೀವಿ 78. ಇದಕ್ಕೆ ಈಗ ನಮ್ಮ ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಯಾವುದೋ ಹೇಳದಿತ್ತೇನೋ ಏನ್ ಸರ್, ಇದು 3 ವರ್ಷ ಇಲ್ಲ ಸರ್. ನೋಟಿಸ್ ಮೇಲೆ ನೋಟಿಸ್ ಇಲ್ಲ ಸರ್. ಇವತ್ತು ಇಷ್ಟು ಪಾಪ ಇಷ್ಟು ಪೊಲೀಸ್ರಿಗೆ ಹೈರಾಡ್ ಮಾಡಿರಿ ನೀವು. ಅವತ್ತನ್ನೇ ಒಂದು ಇಲ್ಲ ಸರ್, ಸರ್ ನಾನೇ ಎಕ್ಸ್ಪ್ರೆಸ್ ಮಾಡಿದೆ, ಇಲ್ಲ ನೀವು ಎಕ್ಸ್ಪ್ರೆಸ್ ಮಾಡಿಲ್ಲ, ನಾ ಎಕ್ಸ್ಪ್ರೆಸ್ ಮಾಡಿಲ್ಲ ಸರ್. ಒಂದ್ ನಿಮಿಷ ಸರ್, ಈಗ 3 ವರ್ಷ ಒಂದ್ ನಿಮಿಷ. ಇದು ನೀವು ಫ್ಯಾಕ್ಟ್ರಿ ಚಾಲೂ ಆಗಿ ಹಿಡಿದ್ರೆ ರೀಪೇಮೆಂಟ್ ಶೆಡ್ಯೂಲ್ ಹಾಕೊಂಡು ಗೋದಾಮ್ ಕಿರಿ ಬರ್ತಾವೆ, ಪದಾರ್ಥ ಪ್ರಕಾರ ಕೊಡ್ತಾರೆ ಅಂದ್ರೆ ಇವತ್ತು ಈ ಹಣತೆ ಬರ್ತಿಲ್ಲ, ಎಲ್ಲೋ ತಪ್ಪಿ 3 ವರ್ಷ ಕೆಳಗೆ ಈಗ 2 ವರ್ಷ ನಾವು ಪ್ಲೇಸ್ ಮಾಡಿ ನಿಮಗೆ ಪ್ಲೇಸ್ ಮಾಡಿ ಪೇಪರ್ ತೋರಿಸಿ ರಿನಿವಲ್ ಆಗ್ಬೇಕಾಗ್ತದೆ. ನಿಮಗೆ ಈಗ ಏನೋ ನಾವು ಪ್ಲೇಸ್ ಮಾಡಿದ್ದು ಪೇಪರ್ ತೋರಿಸ ನಾ ರೆಡಿ ಇದ್ದೀನಿ ಕಿರಿ. ನಾನು ನಿಮಗೆ ಪ್ಲೇಸ್ ಮಾಡಿಲ್ಲ, 2 ವರ್ಷ ನಿಮ್ಗೆ ಪ್ಲೇಸ್ ಮಾಡಿಲ್ಲ. ನಾನು ಜೀವಿತ ರೆಸಲ್ಯೂಷನ್ ಆಗಿ ಪ್ಲೇಸ್ ಮಾಡ್ಕೊಡೋದು ಅಂತ ನಾನು ನಿಮ್ಗೆ ಪ್ಲೇಸೇ ಮಾಡಿಲ್ಲ. ನಿಮ್ಗೆ ಕೀಲಿ ಹ್ಯಾಂಗೆ ಕೊಡಿ, ನಾನು ಪ್ರಿಮೈಸಸ್ ಸರ್ಫೇಸಿ ಡಿಕ್ಲೇರ್ ಮಾಡಿ ನಾನು ನೋಟಿಸ್ ಬೋರ್ಡಿಗೆ ಮ್ಯಾಪ್ ನೀವು ಫೋಟೋ ಇಳಿಸ್ಕೊಂಡು ಹೋಗಿ ಓಲ್ ಅಮೌಂಟ್ ಅದ್ರಾಗ ಕಿಲೋರ್ ಬಿ ಸೇರ್ತೆ ಎಲ್ಲನೇ ಬಂತು ಆಯ್ತಲ್ಲ ಸರ್. ಅಷ್ಟು ನೀವು ಸೇರಿಸಿರ್ಬೋದ. DC ಕೇಸ್ ಹಾಕಿರಿ ಸರ್,
DC ಅವ್ರು ಇದೇ ಕೇಸ್ ಹಾಕಿದೆ ಸರ್ಪೇಶ್ದಾಗ ಹಾಕಿರ್ ಸರ್, ಎಲ್ಲ ಕಡೆ ಕೇವಿಟ್ ಹಾಕಿರ್ ಸರ್, ಹಾಕಿರ್ ಸರ್. ಮೊನ್ನೆ ಶುಗರ್ ಕಮಿಷನರ್ ಬಲ್ ಬಿ ಮೇಡಮು ಪರ್ಸನಲಿ ವಿತ್ ಅಡಕಟ್ ಹೋಗಿರ್ ಸರ್ ಕೇಸ್ ಅಟೆಂಡ್ ಮಾಡಕ್ಕೆ. ಅಲ್ಲಿ ಹೇಳ್ಬೋದಾಗಿತ್ತಲ್ಲ 78 ಕೋಟಿ ಸರ್ ಇವರು ಅವ್ಯವಹಾರ ಮಾಡ್ಕೊಂಡಾರಂತ. ಅದು ಹೇಳಿಲ್ಲ ಸರ್, 856 ಕೋಟಿ ಲೋನ್ ಆಗ್ಯಾವ ಸರ್, ವರ್ಷಕ್ಕೆ 20 ಕೋಟಿ ಕಟ್ತಲ್ಲ ಸರ್, 20 ಕೋಟಿ ಕಟ್ಟಿದ್ರೆ ನಮ್ಮ DC ಬ್ಯಾಂಕ್ ಸರ್ವೆ ಆಗಲ್ಲ ಸರ್ ಅಂತ ಇಷ್ಟೇ ಮೆನ್ಷನ್ ಮಾಡ್ಯಾರ. ಅವ್ರ ತಪ್ಪು ಹೋದಿಲ್ಲ, ಹೇಳ್ಬೋದಾಗಿತ್ತಲ್ಲ. ನಾವು ಕೇಸೇ ಹಾಕಿದ್ದೇವೆ 78 ಕೋಟಿ ಬಗ್ಗೆನೇ ಶುಗರ್ ಕಮಿಷನರ್ ಬಂದು. ಅದು final ಯು ರೀಡ್ ಇಟ್ ದೇರ್. ಈಗ ಅದು ನಾವು ಫೈನಲ್ ಆಗ್ಲಿಂತ ವೇಟ್ ಮಾಡ್ತೀವಿ. ಎಲ್ಲಿ ಈಗ ಅದು ರಿಕವರಿ ಸಲುವಾಗಿ ಅದೇ ಸರ್ಪೇಶ್ ಹಾಕಿದ್ದು ನೋಡಿ ಸರ್, ನಾನು ಅದು ಬಳಸ್ತಾರೆ ವೇಟ್ ಮಾಡ್ತೀವಿ. ಸಾಲ ನಿಮ್ದದ, ಹಾ ಫ್ಯಾಕ್ಟ್ರಿ ಬಿ ನಿಮ್ದೇ ಅದ, Yes. ಪ್ರಾಪರ್ಟಿ ಕೂಡ ನಿಮ್ಮ ಮಟ್ಟಿಗೆ ಮಾಡ್ಕೊಂಡಿದ್ದೀವಿ. ಅಪ್ರಾಪ್ರಿಯೇಟ್ ಯಾವುದೇ ವೇದಿಕೆದಿಲ್ಲ, ನೀವು ಕರೆಕ್ಟ್ ಆರ್ಡರ್ ತಂದ್ರೆ ನಾನು ರುಕಾಸ್ಲಾಗ ನಾನು ಯಾವ ಅಧಿಕಾರನೂ ಇಲ್ಲ, ಏನೇ ಕೊಡ್ತೀವಿ ಯಾವ ಅಧಿಕಾರನೂ ಇಲ್ಲ ನನಗೆ, ಏನೇ ಕೊಟ್ಬಿಡ್ತೀವಿ. ಯಾವ ಒಂದು ಸಣ್ಣ ಅಧಿಕಾರನೂ ನಂಗಿಲ್ಲ. ನೀವು ಅಪ್ರಾಪ್ರಿಯೇಟ್ ವೇದಿಕೆಯಿಂದ ಆರ್ಡರ್ ತಂದ್ರೆ ಸುಮ್ಮನೆ ಈಗ ಸರ್ ಅಲ್ಲಿ ಕೋರ್ಟ್ದಾಗ ಕಂಟೆಂಪ್ಟ್ ಅದ, ಇಲ್ಲಿ ಬಂದು ನೀವು ಈ ರೀತಿ ಸೀಕ್ರೆಟ್ ನಾನು ಹೇಳೋದಿಲ್ಲ ಸರ್, ಕಂಟೆಂಪ್ಟ್ ಈಗ ನಮ್ಮ ಕೀಲು ಈಗ ಇದು ಇಲ್ಲ ಇಲ್ಲ ಸರ್ ಆಟೆ ಹೇಳ್ರಿ. ಈಗ ನೀವು ಯಾವ ಲೆಟರ್ಗೆ ಕೋರ್ಟ್ ಕಂಟೆಂಪ್ಟ್ ಅಂತ ಇಶ್ಯೂ ಮಾಡ್ಯಾರ ಸರ್ಪೇಶ್ ಮೇಲೆ ಟೋಟಲ್ ಲೋನ್ ರಿಕವರಿ ಆಯ್ತಾ ಸರ್? ಅದ್ರ 78 ಸೇರಿದೆ ಸರ್. ಮತ್ತೆ ಸರ್ ಮತ್ತೆ ಇದೆ. ನೀವು ಅಧಿಕಾರದಿಂದ ನಮ್ಗೆ ಹೇಳಾರ್ದೆ ಸಕ್ರಿ ಬಿಡಿಸ್ಕೊಂಡು ಹಿಡಿದಿರಿ ಸರ್. ಈಗ ಆನ್ಲೈನ್ ಕೀ ಅದ, ನಿಮ್ದು ಒಬ್ಬರದೇ ಕಾರಬಾರ ಅದ, ನಮ್ ಕಾರಬಾರ ಇಲ್ಲ ಅಲ್ಲಿ. ಈಗೆಲ್ಲ ಕೂಡ ಪ್ರಶ್ನೆ ಇಲ್ಲ ಸರ್, ನೀವು ಯಾವತ್ತು ತಗೋಬೇಕಾಗಿತ್ತು ಅದು ತಗೊಂಡಿಲ್ಲ. ಇಲ್ಲ ಅದು ಇಲ್ಲಲ್ಲ ಸರ್, ಇವತ್ತು ನಮ್ಮ ಪರಿಸ್ಥಿತಿ ಅದ, ಅದು ನಾವು ಮಾಡ್ಲೇಬೇಕು. ಅದು ಇಂಟ್ರೆಸ್ಟ್ ಕರೆಕ್ಟ್ ಆದ್ರೆ ನಾವು ಬ್ಯಾಂಕ್ ನಮ್ಗೆ NPA ಕಡಿಮೆ ಆಗುತ್ತೆ ಸರ್. ಸರ್ ಈಗ ನೋಡ್ರಿ, ನಾನು ನಿಮ್ಗೆ ಹೇಳತ್ತೀನಿ ಪೂರಾ ಫ್ಯಾಕ್ಟ್ರಿ ಗಿಲಿನೇ ನೀವು ಕೊಡ್ತೀನಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ. ಅದು ಒಂದು ಕೊಡ್ಬೇಡ ಸರ್, ಫ್ಯಾಕ್ಟರಿ ಬೇಡ. ಇದು ಅದು ಸಮಯ ಬಂದಾಗ ಕೊಡೋಣ. ಈಗ ಎಲ್ಲಾರೇ ಕೊಡ್ತೀನಿ. ಇಲ್ಲ ಇಲ್ಲ ನೋಡ್ರಿ ಸರ, ನೀವು ಯಾವ ಒತ್ತಡಕ್ಕ ಒಳಗಾಗಿ ಕಾನೂನು ಉಲ್ಲಂಘನೆ ಮಾಡಿ ಮಾತಾಡೋದು ಗೊತ್ತಿಲ್ಲ. ನಾನು ನನಗೆ ತಿಳಿದ ಮಟ್ಟಿಗೆ ನಾನು ಕಾನೂನು ಪರ ಇರೋ ಮನುಷ್ಯ ಇದ್ದೀನಿ, ನಾನು ಕಾನೂನು ಪ್ರಕಾರ ಮಾತಾಡ್ತೀನಿ, ಜವಾಬ್ದಾರಿ ಸ್ಥಾನದಾಗ ಕೂತೀನಿ. 25,000 ಶೇರ್ ಹೋಲ್ಡರ್ ಅಧ್ಯಕ್ಷನಾಗಿ ಕೂತೀನಿ. ಈ ಸಂಸ್ಥೆ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಅದ, ನಾ ರಕ್ಷಣೆ ಮಾಡ್ಲತ್ತೀನಿ. ನಿಮಗೆ ಸುಪ್ರೀಂ ಕೋರ್ಟ್ದಿಂದ ಆರ್ಡರ್ ಸರ್, ಸೀಸರ್ ಆರ್ಡರ್, ನಾವು ವಿರೋಧ ಮಾತಾಡಬಾರ್ದು. ನನ್ನ ಕೈಯೇ ಇಲ್ಲ ಸರ್. ನಾನು ಹೇಳ್ತೀನಿ, ಅವ್ರು ಕೋರ್ಟ್ ಆರ್ಡರ್ ತಂದ್ರಪ್ಪ ಕಿಳಿ ತೊಗೊಂಡ್ರ ಅಂತ ಹೇಳ್ತೀನಿ. ನಾ ಯಾಕೆ ಬೇಡಲ್ಲ ಸರ್ ನಿಮ್ಮನ್ನ? ಎರಡು ಸಂಸ್ಥೆ ಅದು ಭಾಳ ಜಲ್ದಿ ಆಗಲಿ. ನಾವು 78 ಕೋಟಿದು ಏನು ನಾವು ಇಬ್ಬರ ಜಾಯಿಂಟ್ ಕಾರಬಾರ ಆಗಬೇಕು. ಬಿರಾದರ್ ಸರ್, ಅದು ಆಗಬೇಕಾಗಿತ್ತು 2020. ಈಗಿಲ್ಲ. ಆ ಪೀರಿಯಡ್ ಖತಮ್ ಆಗಿ ನಾವು ರಿನ್ಯೂವಲ್ ಮಾಡ್ಕೊಂಡಿಲ್ಲ. ಕೊಟ್ಟಿಲ್ಲ ಫಸ್ಟ್ ಆಫ್ ಆಲ್. ಅರೆ ನೀವು ಮತ್ತೆ ಕೀಗೆ ಬಂದ್ರೆ ಕೇಳ್ರಿ, ಇಲ್ಲಿ ನೀವು ಲೋನ್ ಸೆಂಕ್ಷನ್ ಮಾಡೋಕ್ಕೆ ನಿಮ್ಮ ಪ್ರೊಸೀಜರ್ ಪ್ರಕಾರ ನೀವು ಕೀ ತಗೋಬೇಕಾಗಿದೆ. ಯಾರು ಕೊಡೋದು ಬೇಕಾಗಿಲ್ಲ, ನೀವು ಮಾಲಕರಿದ್ದೀರಿ ಸರ್. ಅದು ನಿಮಗೂ ನಾವು ಭಿಕ್ಷುಕರಿದ್ದೇವೆ. ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಅಲ್ಲ ಈಗ ಈ ಚರ್ಚೆ ಮಾಡಬೇಕಾಗಿತ್ತು. ಈಗ ತಗೊಂಡಿಲ್ಲ ಗೊತ್ತಿಲ್ಲ ನಾನು ನಿಮ್ಮ DCC ಬ್ಯಾಂಕಿನಾಗ ಯಾರು ಆಡಳಿತದ ಯಾರು ಚೇಂಜ್ ಆಗ್ಯಾರ ಅದು ನಂಗೆ ಕನ್ಸಂಗಿಲ್ಲ. ನಾರಾಜ್ಯದಾಗ ನಾನೇ ಇದ್ದೀನಿ, ನಾನೇ ಉತ್ತರ ಕೂಡ ನನ್ನ ಜವಾಬ್ದಾರಿ ನಾನು ಕೊಟ್ಟಿದ್ದೀನಿ. ನಾನು ನಿಮ್ಮ ಬಗ್ಗೆ ಯಾಕೆ ಕೊಟ್ಟಿಲ್ಲ ಯಾಕೆ ನಂಗೆ ಗೊತ್ತಿಲ್ಲ ಸರ್. ನನ್ನ ಲೆಟರ್ ಅಟೇವ್ ಸ್ಪೀಕ್ಸ್. ಈ ನಾಳೆ ನನ್ನ ವಕೀಲ ಈ ಹಿಡ್ಕೊಂಡೆ ಫೈಲ್ ಹಿಡ್ಕೊಂಡೆ ಮಾತಾಡಿ. ನಂಗೆ ಇದಕ್ಕೆ ಬಿಟ್ಟು ಮಾತಾಡಬಾರ್ದು ಸರ್. ಯಾವುದೋ ಗಲತ್ ಮಾತು ನಂಗೆ ಆಡಬಾರ್ದು ಸರ್. ರಾಜಕೀಯ ಮಾತಿಲ್ಲ ಆಡಬಾರ್ದು. ಈಗ ನೀವು ಸ್ಪಷ್ಟ ನಿರ್ವಾದ ನೀವು ಕೀ ಕೊಡೋದು. ಕೀಲಿ ಕೊಡಲ್ಲ. ಕೀಲಿ ನಿಮಗೆ ಕೇಳಕ್ ಹಕ್ಕಿಲ್ಲ ಆಗತ್ತೀನಿ, ನಾನು ಕೊಡಲ್ಲ ಅಂತಂದಿಲ್ಲ. ಕೀಲಿ ನಾ ಕೊಡಲ್ಲ ಫೈನಾನ್ಸರ್ ಆಡಂತೇಳಿ ಏನಾರ ಒಂದು 25 ವರ್ಷ ಕಾಯ್ದು ಹೆಂಗೈತ್ರಿ? ಅದಕ್ಕೆ ಕಾನೂನು ಅದ, ಕಾನೂನು ಅದ. ಫೈನಾನ್ಸರ್ ಯಾರು ಕೇಳ್ತೀರಿ ಸರ್? ಗಿರಿವಿ ಸಾಲ, ಗಿರಿವಿ ಅಂತಂದ್ರೆ ಏಷ್ಯಾಕ್ ವರ್ಷ ಇರ್ತದೆ ಗಿರಿವಿ, ಅದು ಗಿರಿವಿನೇ ಅಲ್ರಿ. ನಿಮ್ಗೆ ಅದೇ ಅರ್ಥ ಆಗಲ್ಲ ಹೊಂಟದ. ನೀವು 1/7/23ಗೆ NPA ಇಶ್ಯೂ ಮಾಡೋಕೆ ಅದು ಬಿಟ್ಟು ಮಾಡ್ಬೇಕಾಗಿ, ಅದು ಬಿಟ್ಟು ಮಾಡ್ಬೇಕಾಗಿತ್ತು. ಅವತ್ತು ಕೀಲಿ ತಗೋಬೇಕಾಗಿತ್ತು. ಟೋಟಲ್ ಸರ್ಫೇಸ್ ಟೋಟಲ್ ಸಾಲ ಎಷ್ಟು? ಅವತ್ತು ಕೀಲಿ ತಗೋಬೇಕಾಗಿತ್ತು. ಅವತ್ತಿನ ಸಕ್ರಿ ಕೇಸ್ ಹಾಕಬೇಕಾಯ್ತು ಸರ್. ನೀವು ಕೇಸ್ ಹಾಕಿದ್ನ ತಪ್ಪಲತ್ತಿಲ್ಲ, ನಿಮ್ಮ ರಿಕವರಿನ ತಪ್ಪಲತ್ತಿಲ್ಲ. ಮ್ಯಾಟರ್ ಬಿಫೋರ್ ದ ಹೈಕೋರ್ಟ್ ಅಂತ ಆಲ್ರೆಡಿ ಶುಗರ್ ಕಮಿಷನರು ಯಾವುದೇ ಕಾರಣಕ್ಕೆ ನಾರಂಜಕ್ಕೆ ಪ್ರೆಷರ್ ಮಾಡಬಾರ್ದು
ಆ ವರ್ಡ್ ಹೋದ್ರೆ ನೀವು ಸರ್, ಇರ್ಲಿ. ಸ್ಟ್ರಿಕ್ಟ್ ಆಗಿ ಬರ್ದಾರ ನಾವು ಪ್ರೈವೇಟೈಸೇಷನ್ ದುಡ್ಡು ಕೊಡ್ರಿ ಅಂತ ಇವತ್ತು ನಾವು ಕೇಳ್ತಾ ಇಲ್ಲ, ಇವತ್ತು ನಾವು ಕೇಳ್ತಾ ಬಂದಿವಿ, ನಮ್ ಈಗ ಕೊಡ್ರಿ ಅಂತ ಹೇಳಿ. ಅದೇ ಇದು ಒಂದೇ ಸಂಬಂಧಪಟ್ಟ ಅಥಾರಿಟಿದಿಂದ ಆಡುತ್ತಾರೆ ಸಾಹೇಬ್ರೆ, ಸಂಬಂಧಪಟ್ಟ ಅಥಾರಿಟಿದಿಂದ ಆಡುತ್ತಾರೆ. ನಾವು ಪೂರ್ತಿ ಫ್ಯಾಕ್ಟ್ರಿ ಗಿರಿನೇ ಕೊಡ್ತೇವೆ. ಸರ್ಟಿಫಿಕೇಟ್